ಇಲಾಖೆಯ ಎಲ್ಲ ಅಧಿಕಾರಿಗಳು ಸಹ ಅವ್ರ ಜೊತೆಗಿದ್ದು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಏನು SIR ಆಗ್ತಾ ಇದೆ, ಆ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನಿಲುವು ಏನು ಅಂತ ಹೇಳಿದ್ರೆ, ಅರ್ಹ ಮತದಾರರು ಯಾರಿದ್ದಾರೆ ಅವರು ಎಲ್ಲೂ ಕೈ ಬಿಟ್ಟು ಹೋಗಬಾರ್ದು ಅನ್ನೋದು ಉದ್ದೇಶ ನಮ್ಮದು. ಇವತ್ತು ವಿರೋಧ ಪಕ್ಷ ಅಂದರೆ ಏನು ಕೇಂದ್ರ ಸರ್ಕಾರ ಇದಕ್ಕೆ ಒಂದು ಹಿಡನ್ ಅಜೆಂಡಾ ಇಟ್ಕೊಂಡಿದ್ದು, ಎಷ್ಟು ಸಾಧ್ಯ ಆಗುತ್ತೆ ಅವರಿಗೆ ಮತಗಳು ಬರಲ್ಲ ಅನ್ನೋಂಥ ಮತಗಳನ್ನ ಏನಾದರೂ ಮಾಡಿ ಡಿಲೀಟ್ ಮಾಡಬೇಕು, ಕಡಿಮೆ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಆ ಉದ್ದೇಶ ಸಫಲ ಆಗಲಿ ಅಂತೇಳಿ ಮಾಡ್ತಾ ಇದ್ದಾರೆ. ನಾವು ಕಾಂಗ್ರೆಸ್ ಪಕ್ಷದ ನಿಲುವು, ನಮ್ಮ ನಾಯಕರುಗಳು ಈಗಾಗಲೇ ನಮ್ಮ ಚುನಾವಣಾ ಆಯೋಗಕ್ಕೆ ಭೇಟಿ ಮಾಡಿ ಅಲ್ಲಿ ಇದನ್ನು ಇನ್ನೂ ಸ್ವಲ್ಪ ಸಮಯ ಕೊಡಬೇಕು, ಬರೀ ಏನು ಒಂದೇ ತಿಂಗಳೊಳಗೆ ತರಾತುರಿಯಲ್ಲಿ ಮಾಡಬಾರ್ದು, ಸಮಯ ಕೊಡಬೇಕು ಅಂತಲೂ ಕೇಳಿದ್ವಿ. ಆದರೆ ಏನು ಸಮಯ ಕೊಟ್ಟಿಲ್ಲ, ತರಾತುರಿಯಲ್ಲೇ ಮಾಡಬೇಕು ಅಂತ ಮಾಡಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ನಾವು ತರಾತುರಿಯಲ್ಲಿ ಅವ್ರು ಮಾಡಿದ್ರು ಸಹ ನಾವು ನಮ್ಮ ಪಕ್ಷದ ನಿಲುವು ಏನು ಅಂತ ಹೇಳಿದ್ರೆ, ಆದಷ್ಟು ನಾವು ಮತದಾರರನ್ನ ಕೈ ಬಿಟ್ಟು ಹೋಗ್ದಿದ್ದಂಗೆ ನೋಡ್ಕೊಬೇಕು ಅಂತೇಳಿ ಇವತ್ತು ಮಾಡ್ತಾಯಿದ್ವಿ. ವಿರೋಧ ಪಕ್ಷದವರು ಇದು ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿ, ಕರ್ನಾಟಕ ಸರ್ಕಾರದವರು ಏನೋ ಇದು SIR ಚೆನ್ನಾಗಿ ನಡೀತಾ ಇದೆ, ಇವರು ಏನೇನೋ ಮಾಡ್ತಾ ಇರೋದು, ಏನೇನೂ ಮಾಡ್ತಾ ಇಲ್ಲ. ನಮ್ಮ ನಿಲುವು ಏನಿದ್ರು ಅರ್ಹ ಮತದಾರರನ್ನ ಪಟ್ಟಿಯಲ್ಲಿ ಸೇರಿಸ್ಬೇಕು ಅನ್ನೋದು ಉದ್ದೇಶ ಬಿಟ್ಟರೆ ನಾವು ಏನೇನೋ ಮಾಡೋಕ್ಕೇನೋ ಹೋಗ್ತಿಲ್ಲ. ಅದಕ್ಕೆ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬೇಕಿದ್ದು, ಅದನ್ನು ಒಂದು 13 ಏನು ದಾಖಲೆಗಳು ಕೇಳಿದ್ದಾರೆ. ಆ ದಾಖಲೆಗಳೇ ಅದು ಕೇಂದ್ರ ಚುನಾವಣಾ ಆಯೋಗದವರೇ ಹೇಳಿರೋದು. ಅದರಲ್ಲಿ ಅದೊಂದು PRC ಒಂದು ಇರಬೇಕು, ಅದನ್ನು ಕೊಟ್ಟರೆ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಜನರಿಗೆ ತೊಂದರೆ ಆಗಬಾರ್ದು, ಕೊಡೋಕ್ಕೆ ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ಕೊಡಬೇಕು ಅನ್ನೋ ಒಂದು ಸರ್ಕಾರದ ಉದ್ದೇಶ ಇತ್ತು. ಆದರೆ ಅದಕ್ಕೆ ಮಾನ್ಯತೆ ಕೊಡೋದಿಲ್ಲ ಅಂತ ಹೇಳಿದ್ಮೇಲೆ ಏನು ತಹಶೀಲ್ದಾರು, ಡೆಪ್ಟಿ ತಹಶೀಲ್ದಾರು ಅಥವಾ ಇಲ್ಲಿ ನಗರ ಪಾಲಿಕೆಗಳಲ್ಲಿ ಕಮಿಷನರು ಕೊಡಬೇಕು ಅಂತ ಏನಿದೆ ಅದನ್ನು ನಾವು ಕೊಡಿ ಅಂತ ಹೇಳ್ತಾ ಇದ್ದೀವಿ. ಅದು ಜನರಿಗೆ ಸಲೀಸಾಗಿ ಕೊಡಬೇಕು ಅಂತ ಹೇಳಿದ್ರೆ, ಜನರಿಗೆ ಏನಾದ್ರು ಮಾಡಿ, ವಿರೋಧ ಪಕ್ಷದವ್ರದ್ದು ಏನು ಕತೆ ಅಂದರೆ ಜನರಿಗೆ ಏನಾದ್ರು ಮಾಡಿ ದಿಕ್ಕು ತಪ್ಪಿಸ್ಬೇಕು, ಅವರಿಗೆ ದಾಖಲೆಗಳು ಸಿಗಬಾರ್ದು, ಅವರು ವೋಟರ್ ಲಿಸ್ಟಿಂದ ತಪ್ಪಬೇಕು ಅನ್ನೋದೇ ಒಂದು ದೊಡ್ಡ ಅವರಿಗೆ ಆಶಾಭಾವನೆಗಳಿಗೆ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅವರು. ಅದಕ್ಕೆ ಇವತ್ತು ಸರ್ಕಾರದ ಮೇಲೆ ಏನೇನೋ ಮಾತನಾಡ್ತಾರೆ. ಆ ಮಾತಾಡೋದು ಏನೂ ಇಲ್ಲ. ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು ಸಹ ಇವಾಗ ಭಾಳ ಎಲ್ಲ ಕಡೆ ಓಡಾಡಿ ಈಗಾಗಲೇ ಫಾರಮ್ಗಳು ಎಲ್ಲ ಇಶ್ಯೂ ಆಗಿದ್ದಾವೆ. ಆ ಫಾರಮ್ಗಳನ್ನ ಭರ್ತಿ ಮಾಡಿಸಿ ವಾಪಸ್ ತರೋ ಕೆಲಸಕ್ಕೆ ಎಲ್ಲ ಕಡೆ ಕೆಲಸ ನಡೀತಾ ಇದೆ. ಹಾಗಾಗಿ ನಮ್ಮ ಉದ್ದೇಶ ಇನ್ನು ನಾಳೆ, ಇವತ್ತು 15ನೇ ತಾರೀಕು ಆಗೋಯ್ತು, ಇನ್ನು 14 ದಿನ ಮಾತ್ರ ಉಳಿದಿದೆ. ಇನ್ನು 14 ದಿನದಲ್ಲಿ ಯಾವುದೇ ಕಾರಣಕ್ಕೂ ಅರ್ಹ ಮತದಾರರನ್ನ ಕೈ ಬಿಡೋಂಥ ಕೆಲಸ ಆಗ್ಬಿಟ್ಟಿದ್ದಂಗೆ ನಮ್ಮ ಪಕ್ಷ ನೋಡ್ಕೊಳುತ್ತೆ. ಅದರಿಂದ ನಮ್ಮ ಪಕ್ಷದ ಮೇಲೆ ಏನು ವಿರೋಧ ಪಕ್ಷದವರೆಲ್ಲ ಮಾತನಾಡ್ತಾ ಇದ್ದಾರೆ, ಅದೆಲ್ಲ ಅವರು ಏನೋ ಬಾಯಿ ಚಪ್ಪಲಕ್ಕೆ ಮಾತಾಡ್ತಾ ಇದ್ದಾರೆ ಅಂತೇಳಿ ಅನ್ನಿಸ್ತಾ ಇದೆ. ಜನರಿಗೆ ತೊಂದರೆ ಆಗ್ತಿದ್ದಂಗೆ ನಾವು ಏನಾದ್ರು ಒಂದು ದಾಖಲೆ, ಸರ್ಕಾರದ ದಾಖಲೆ ಕೊಡಿಸ್ಬೇಕು ಅಂತ ಹೇಳಿದ್ರೆ ಆ ದಾಖಲೆ ಕೊಡೋದು ನೀವು ಯಾಕೆ ಅದು ಕೊಡಬಾರ್ದು, ಅದೇ ಸ್ವಲ್ಪ ನಿಧಾನ ಮಾಡಿಕೊಡ್ಬೇಕು. ಅವ್ರಿಗೇನು ಉದ್ದೇಶ ಇಟ್ಕೊಂಡಿದ್ದಾರೆ ಹಂಗಾದ್ರೆ? ಮತದಾರರನ್ನ ಕೈ ಬಿಡಬೇಕು ಅನ್ನೋದೇ ಉದ್ದೇಶನ ಅವರಿಗೆ? ಯಾರು ಬಡವರು ಮತ್ತು ಯಾರು ದುಡಿದು ತಿನ್ನೋಂಥವ್ರು ಇದ್ದಾರೆ ಅವರ ಮತಗಳನ್ನು ತೆಗಿಬೇಕು ಅಂತೇಳಿ ಇವತ್ತು ಆ ತೀರ್ಮಾನದಲ್ಲಿ ಮಾತನಾಡ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ಆ ಮತದಾನದ ಹಕ್ಕಿಂದ ಬಿಡೋದಿಲ್ಲ. ಅದಕ್ಕೆ ಏನು ದಾಖಲೆಗಳು ಬೇಕೋ ಆ ದಾಖಲೆಗಳನ್ನು ಒದಗಿಸ್ಕೊಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡುತ್ತೆ. ನಮ್ಮ ಪಕ್ಷನೂ ಇವತ್ತು ಆ ದಿಶೆಯಲ್ಲಿ ಕೆಲಸ ಮಾಡ್ತಾ ಇದೆ. ಆದ್ದರಿಂದ ಇವತ್ತು SIR ಏನೇನು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ BLOಗಳು, ಅವರ ಕೆಲಸಗಳನ್ನು ನಾವು ಶ್ಲಾಘನೆ ಮಾಡ್ತೀವಿ. ಯಾಕೆಂತ ಹೇಳಿದ್ರೆ ಇವತ್ತು ಇಡೀ ದಿನ ಪಾಪ ಅವರೇ ಕೂತ್ಕೊಂಡು ಅವರೇ ಫಾರಮನ್ನು ಭರ್ತಿ ಮಾಡಿಸ್ಕೊಂಡು ಅಲ್ಲೇ ಕೂತ್ಕೊಂಡು ಅದನ್ನು ಡಿಜಿಟಲೈಸ್ ಮಾಡೋಂಥ ಕೆಲಸವನ್ನು, ಎಲ್ಲೋ ಒಂದು ಕಡೆ ಸರ್ವರು ಡೌನ್ ಇರ್ತದೆ, ಅದು ಇರ್ತದೆ, ಆದರೂ ಸಹ ಅವನ್ನೆಲ್ಲ ಬಿಟ್ಟು ಭಾನುವಾರನೂ ಬೆಳಗ್ಗೆಯಿಂದನೂ ಕೆಲಸ ಮಾಡ್ತಾರೆ. ಅವರು ಮಾಡೋದಲ್ಲದೆ ಅವರ ಮನೆ ಮಂದಿ ಎಲ್ಲ ಕೆಲಸ ಮಾಡುವಂಥ ಕೆಲಸ ಆಗ್ತಾ ಇದೆ. ಅವರೆಲ್ಲರೂ ಸೇರ್ಕೊಂಡು ಅವರಿಗೆ ಒಂದು ಕಡೆ ಚುನಾವಣಾ ಆಯೋಗ BLOಗಳ ಮೇಲೆ ಕೇಸ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ, ಮಾಡಲಿಲ್ಲ ಸರಿಯಾಗಿದ್ರೆ. ಅದು ಹೌದು, ಮಾಡಲಿಲ್ಲ ಅಂತ ಹೇಳಿದ್ರೆ ಮಾಡಬೇಕಾಗುತ್ತೆ. ಅದಕ್ಕೆ ಅವರು ಪಾಪ ಭಾಳ ಶ್ರಮ ವಹಿಸಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರುಗಳು ಸಹ
ಇವತ್ತು ಈ ಇನ್ನು 14 ದಿನ ಇದೆ. ಯಾವುದೇ ಕಾರಣಕ್ಕೂ ಮತದಾನದ ಹಕ್ಕನ್ನು ಜನರಿಗೆ ಕಳಿಬಾರ್ದು ಅಂತೇಳಿ ಎಲ್ಲರೂ ಸಹ ನಾವು ಮಾಡಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ SIRನಲ್ಲಿ ನಮ್ಮ ಪಕ್ಷದ ನಿಲುವು, ಸರ್ಕಾರದ ನಿಲುವು ಯಾವ ಜನರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಇವರಿಗೆ ನಮ್ಮ ಈ ವಿಚಾರಗಳನ್ನ ವಿರೋಧ ಮಾಡ್ತಾ ಇರೋರಿಗೆ ಏನು ಅಂದರೆ ನಿಲುವು ಅವರು ಇದನ್ನ ಪಟ್ಟಿಯಲ್ಲಿ ಮತದಾರರ ಪಟ್ಟಿಯಲ್ಲಿ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ತೆಗಿಬೇಕು ಅನ್ನೋದೇ ಒಂದು ಉದ್ದೇಶ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಹಾಗಾಗಿ ನಾವು ಇವತ್ತು ಜನರಿಗೆ ಮತ್ತೊಮ್ಮೆ ನಾವು ಈ ವೇದಿಕೆ ಮುಖಾಂತರ ನಿಮ್ಮ ಮುಖಾಂತರ ನಾವು ಕರೆಯನ್ನು ಕೊಡ್ತಾ ಇದ್ದೀವಿ. ಎಲ್ಲರೂ ಸಹ ಆ ಫಾರಮ್ಗಳು ಕೊಡ್ದಿದ್ರೆ ಏನಾಗುತ್ತೆ ಏನು ಬಿಡುತ್ತೆ ಅನ್ನೋದು ಬೇಡ. ಈಗಾಗಲೇ ಸರ್ಕಾರನೂ ಹೇಳಿದೆ, ನಿಮಗೆ ಮುಂದೆ ಸರ್ಕಾರದಿಂದ ಬರೋಂಥ ಸವಲತ್ತುಗಳನ್ನ ಪಡಿಬೇಕು ಅಂತ ಹೇಳಿದ್ರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಲೇಬೇಕಾಗುತ್ತೆ. ಅದರಿಂದ ನಿಮ್ಮ ಹೆಸರು ಇರಲಿ ಅಂತೇಳಿ ಹೇಳಿದ್ದಾರೆ. ನಾವು ಏನು ಇಲ್ಲಿಂದ ನಮ್ಮ ಜಿಲ್ಲೆಯಲ್ಲಂತೂ ಬಾಂಗ್ಲಾದೇಶದವರು ಇವರು ಭಾಳ ಕಡಿಮೆ. ಆ ಥರದ ಬೇರೆಯವರು ಏನು ಇಲ್ಲಿ ಒಳಗೆ ಬಂದಿಲ್ಲ. ಆದರೆ ಅಂಥವ್ರಿಗೆ ನಾವು ಹೊರಗಿಂದ ಬಂದಂಥವ್ರಿಗೆ ನುಸುಕೊಂಡು ಬಂದಂಥವ್ರಿಗೆ ನಾವು ಇಲ್ಲಿ ಅದು ಪಟ್ಟಿಯಲ್ಲಿ ಸೇರಿಸ್ಬೇಕು ಅಂತ ನಾವು ಯಾರು ಹೇಳಲ್ಲ. ಅವರು ಹೊರಗಡೆಯಾಗಿ ಇರಬೇಕು. ಆದರೆ ನಮ್ಮ ನಿಲುವೇನು ಅಂತ ಹೇಳಿದ್ರೆ ಅರ್ಹರಿಗೆ ಮಾತ್ರ ಎಲ್ಲೂ ತೊಂದರೆ ಆಗಬಾರ್ದು ಅಂತೇಳಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಆದ್ದರಿಂದ ನಾನು ಇವತ್ತು ಈ ಸಂದೇಶನ ಕೊಡ್ತಾ ಏನು ಇವತ್ತು ಈ ಬೇರೆ ಬೇರೆ ವಿಚಾರಕ್ಕೆ ಕರ್ನಾಟಕ ಸರ್ಕಾರದ ಮೇಲೆ ಮಾತನಾಡುವಂಥ ಏನು ಪಕ್ಷಗಳಿದ್ದ ವಿರೋಧ ಪಕ್ಷಗಳು ಅವ್ರಿಗೆ ಅವರ ನಡೆಯನ್ನು ನಾನು ಖಂಡನೆ ಮಾಡುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದೀನಿ.